ಉಡುಪಿ ಜಿಲ್ಲೆಯ ಬಗ್ಗೆ ಮಾತಾಡಿದರು. ಅಲ್ಲಿ 18 ಮ್ಯಾಟ್ರಿಕ್ ಪೂರ್ವ ಮತ್ತು 25 ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಿದ್ದಾವೆ. ಇಡೀ ಅವ್ರದ್ದು ಒಂದೇ ಜಿಲ್ಲೆ ಅಲ್ಲ, ಇಡೀ ರಾಜ್ಯದೊಳಗೆ ವಿಶೇಷವಾಗಿ ಜಿಲ್ಲಾ ಕೇಂದ್ರದೊಳಗೆ ನಮಗೆ ಹಾಸ್ಟೆಲ್ದ ಕೊರತೆ ಇದೆ ಹಿಂದುಳಿದ ವರ್ಗದ್ದು. ಈ ಸತೆ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ, ಒಂದು 100 ಆದ್ರೂ ಮಾಡಿಕೊಡ್ಬೇಕು. ಯಾಕಂದರೆ ಮೇನು ಜಿಲ್ಲಾ ಕೇಂದ್ರ, ಅದು ವಿಶೇಷವಾಗಿ ಎಜುಕೇಷನ್ ಹಬ್. ಈ ಬೆಳಗಾವಿ ಇರ್ಬೋದು, ಮಂಗಳೂರು ಇರ್ಬೋದು, ನಮ್ಮ ಧಾರವಾಡ ಇರ್ಬೋದು, ಬಾಗಲಕೋಟೆ, ಬಿಜಾಪುರ, ಎಲ್ಲ ಜಿಲ್ಲಾ ಕೇಂದ್ರಗಳು ಮಕ್ಕಳು ಬರ್ತಾರೆ. ಹಿಂಗಾಗಿ ನಮಗೆ ಅದನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಇಲಾಖೆ ಇದು ಮುಖ್ಯಮಂತ್ರಿಗಳು ಕಳಿಸಿದ್ವಿ. ಅದನ್ನು ಕೊಡ್ತಾರಂತ ನಿರೀಕ್ಷೆ ಒಳಗೂ ನಾವಿದ್ದೀವಿ. ಆದಷ್ಟು ಬೇಗನೆ ಅದನ್ನು ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನು ಮಾಡುವಂಥ ಇದು ಎಲ್ಲ ಜಿಲ್ಲಾ ಕೇಂದ್ರಕ್ಕೂ ಕೊಡುವಂಥ ಕೆಲಸ. ಅದ್ರ ಜೊತೆಗೆ ಅವರು ಇನ್ನೂ ಒಂದು ಮಾತನ್ನು ಹೇಳಿದರು. ನಮ್ಮ ಇವರು ಜೂನ್ದೊಳಗ ರಮೇಶ್ ಸಿದ್ದೇಗೌಡರು ಮಂತ್ರಿಗಳೇ, ಮಂತ್ರಿಗಳವರೇ, ಸೋಷಿಯಲ್ ಮಿನಿಸ್ಟರ್ ಇನ್ನೂ ಒಂದು ಭಾಳ ಪ್ರಮುಖವಾದಂಥ ಸುದ್ದಿ ಪ್ರಸ್ತಾಪವನ್ನು ಮಾಡಿದ್ರು. ವಿಷಯವನ್ನು ಏನಂದ್ರೆ, ಜೂನ್ದೊಳಗ ಕಾಲೇಜುಗಳು ಪ್ರಾರಂಭ ಆಗ್ತಾವು. ನೀವು 2 ತಿಂಗಳ 3 ತಿಂಗಳಾದ್ರೂ ಕೆಲವೊಂದಿಷ್ಟು ಹಾಸ್ಟೆಲಿಗೆ ಮಕ್ಕಳು ಸೇರಲ್ಲ. ಸತ್ಯ ಯಾಕೆ ಆಗ್ತಾ ಇದೆ ಅಂದರೆ, ಹಿಂದಿನ 2 ವರ್ಷದೊಳಗೆ ಕರೋನಾ ಟೈಮ್ದೊಳಗೆ ಎಜುಕೇಷನ್ ಒಳಗೆ ಇದು ಏನು ಎಕ್ಸಾಮ್ಗಳು ಏರುಪೇರು ಆಗಿದೆ. ಮೊನ್ನೆ ಅಧ್ಯಕ್ಷರೇ, ಜೂನ್ದೊಳಗೆ SLC ಇದು ಬಂದ್ಗಳೇನು ಪರೀಕ್ಷೆ ಇದ್ರದ್ದು ಇದು ಬಂದ್ಗಳೇ ಅವರ ರಿಸಲ್ಟ್ ಬಂದ ತಕ್ಷಣವೇ ಜೂನ್ದಾಗ ನಾವು ಅಡ್ಮಿಷನ್ ಮಾಡ್ತೀವಿ. ಅಪ್ ಟು PUC ಸೆಕೆಂಡ್ ಇಯರ್ವರೆಗೂ ಮಾಡ್ತೀವಿ. ಅದಾದಮೇಲೆ ಡಿಗ್ರಿದು ಲೇಟಾಗಿ ಬರ್ತಾಯಿತ್ತು. ಈಗೇನಾಗಿದೆ ಅಂತಂದರೆ, ಟೆಕ್ನಿಕಲ್ ಕೋರ್ಸ್ಗಳು ಎಕ್ಸಾಮು ಮುಗಿದು ರಿಸಲ್ಟ್ ಈಗ ಬಂದಿದೆ ಸೆಪ್ಟೆಂಬರ್ದು. ಈಗೂ ನಮ್ಮ ಹತ್ರ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಮಕ್ಕಳು. ಈಗ ಅದಕ್ಕೆ ನಾನು ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೆ ನನ್ನ ಇಲಾಖೆಯಿಂದ ನಮ್ಮ ಸೆಕ್ರೆಟರಿ ಕಡೆಯಿಂದ ಪತ್ರನೂ ಬರೆಸಿದ್ದೀವಿ. ಇದು ಆದಷ್ಟು ಬೇಗನೆ ಆಗಸ್ಟ್ ಅನ್ನೋದ್ರೊಳಗೆ ಇವೆಲ್ಲ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದರೆ ನಮಗೆ ಹಾಸ್ಟೆಲ್ಗೆ ಮಕ್ಕಳಿಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದು ಏರುಪೇರಾಗಿದೆ, 2 ವರ್ಷ ಕರೋನಾ ಬಂದಿರೋದ್ರಿಂದ ಅದು ಏರುಪೇರಾಗಿದೆ. ಅದನ್ನು ಸರಿಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಇನ್ನೂ ಒಂದು ವಿಚಾರಗಳನ್ನು ಹೇಳಿದ್ರು. ಉಡುಪಿ ಜಿಲ್ಲೆಗೇ ಹೆಚ್ಚು ಮಕ್ಕಳು ಕೊಡ್ತಾ ಇದ್ದಾರೆ ಅಂತ. ಈಗಾಗಲೇ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾಸ್ಟೆಲ್ ಕೊಡೋದ್ರ ಜೊತೆಗೆ ನಮ್ಮ ಸರ್ಕಾರ ವಿದ್ಯಾಸಿರಿ ಯೋಜನೆಯನ್ನು ಏನು ಮಾಡಿದ್ವಿ, ಲಾಸ್ಟ್ ಇಯರು 38 ಕೋಟಿ 7,90,000 ರೂಪಾಯಿ ದುಡ್ಡನ್ನು ವಿದ್ಯಾಸಿರಿ ಯೋಜನೆಗೆ ಕೊಟ್ಟಿದ್ದೀವಿ. ಯಾರಿಗೆ ಹಾಸ್ಟೆಲ್ ಸಿಗಲಾರ್ದಂಥ ಮಕ್ಕಳಿಗೆ 1,500 ರೂಪಾಯಿ ಹಂಗೆ 10 ತಿಂಗಳಿಗೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಅದನ್ನು ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂದರೆ, ಕೆಲವೊಂದಿಟ್ಟು ಲೇಟ್ ಆಗುತ್ತೆ. ಯಾಕೆ ಲೇಟ್ ಆಗುತ್ತೆ ಅಂದರೆ, ಅವರ ವಿದ್ಯಾರ್ಥಿಗಳ ಏನು ಹಾಜರಾತಿ ಮೇಲೆ ನಾವು ಕೊಡಬೇಕಾಗತ್ತೆ. ಅದಕ್ಕೆ ನಾವು ಈಗ ಎಲ್ಲೇ ಹಾಸ್ಟೆಲ್ ಸಿಗಲಾರ್ದ ಮಕ್ಕಳು ಎಷ್ಟದಾರ ಅವ್ರು ಇರ್ಲಾರ್ದ್ರಿಗೆ ವಿದ್ಯಾಸಿರಿ ಒಳಗೆ ಈಗಾಗಲೇ ಇದನ್ನು ಕರೆದಿದ್ದೀವಿ, ಅಪ್ಲಿಕೇಶನ್ ಅನ್ನು ಕರೆದಿದ್ದೀವಿ. ಈಗಾಗಲೇ ಕನಿಷ್ಠ ಅರ್ಜಿಗಳು 84,271 ಅರ್ಜಿಗಳಾಗವೆ. ಅದು ಉಡುಪಿಯಲ್ಲಿ 388 ವಿದ್ಯಾರ್ಥಿಗಳು ವಿದ್ಯಾಸಿರಿ ಇದ್ರೊಳಗೆ ಹಾಕಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ. ಅದನ್ನು ಕೊಡಿಸುವಂಥ ಕೆಲಸ. ನಮ್ಮ ಓವರಾಲ್ ಸಮಸ್ಯೆಗಳು ಏನಂದರೆ, ವಿಶೇಷವಾದಂಥ ಜಿಲ್ಲಾ ಕೇಂದ್ರದೊಳಗೆ ಹಾಸ್ಟೆಲ್ ಅವಶ್ಯಕತೆ ಇದೆ, ಅದು ಸರ್ಕಾರ ಗಮನಕ್ಕಿದೆ.